ಮ್ಯಾಚ್ ಮಾಡಬೇಕು. ನಿಮ್ಮ ದೀಪಕ್ಕೆ ಮ್ಯಾಚ್ ಮಾಡ್ಕೊಳ್ಳಿ. ಬ್ಯಾಕ್ ಓಪನ್. ನೋಡ್ಕೊಳ್ಳಿ ಕಟಿಂಗ್ ಪೀಸ್. ವೇಸ್ಟಾ? ಹಾಂ, ಅದು ವೇಸ್ಟ್. ಇವಾಗ ನಾವು ಈವ್ನಿಂಗ್ ಕಟ್ ಮಾಡ್ಕೊಳ್ಳೋಣ. ಇದ್ರಲ್ಲಿ ಪಟ್ಟಿ ಬಂದು ನಿಮಗೆ ಈ ಥರ ಅಪೆಕ್ಸ್ ಎಷ್ಟು? 3.5. ಸೇಮ್ 3.5 ಈ ಕಡೆ ನೋಡ್ಕೊಳ್ಳಿ. ಹಿಂಗೆ ಬರ್ಬೇಕು ನಿಮ್ಮ ಬೆಲ್ಟು. ನಿಮ್ಗೆ ಎಷ್ಟಾಗುತ್ತೆ ಇಲ್ಲಿಂದ? ಅಪೆಕ್ಸ್ ನೋಡಿಕೊಂಡು ಈ ರೀತಿ ತಗೊಳ್ಳಿ. ಇದು ಬೇಕಾದ್ರೆ ಸ್ಟ್ರೈಟ್ ಲೈನ್ ತಗೊಳ್ಳಿ. ಸ್ವಲ್ಪ ಹಿಂಗೆ ತಗೊಂಡ್ರೆ ಹೆಂಗೆ ಸ್ಟ್ರೈಟ್ ಆಯ್ತು. ಗೊತ್ತಾಯ್ತಾ? ನಿಮ್ಮ ಅಪೆಕ್ಸ್ ನೋಡ್ಕೊಂಡು ಇದಕ್ಕೆ ಮ್ಯಾಚ್ ಮಾಡಿಬಿಡಿ. ಈ ಥರ ರೌಂಡೇ ಬರಲಿ. ಸೊ ಇದು ಫುಲ್ಲು ಬೆಲ್ಟು ನಿಮಗೆ. ಇದನ್ನು ನಾವು ಜಸ್ಟ್ ಹಂಗೆ ರೌಂಡ್ ಹಾಕ್ಕೋಬೇಕು. ರೌಂಡ್ ಹಾಕ್ಕೊಬೇಕು. ಕಟ್ ಮಾಡಬೇಕು ಈಗ. ಇದು ಬೆಲ್ಟ್ ಬಟ್ಟೆ ನಿಮಗೆ. ಇದು ಪೂರ್ತಿ ಒಂದು ಬ್ಲೌಸ್ನ ಎಷ್ಟು ಪೀಸ್ ಮಾಡಿ ಮತ್ತೆ ಜಾಯಿಂಟ್ ಮಾಡಿದ್ರೆ ಒಂದು ಡಿಸೈನ್ ಆಗುತ್ತೆ. ಓಕೆ, ಇವಾಗ ಇದರಲ್ಲಿ ಏನೇನು ಮೈನಸ್ ಮಾಡಬೇಕು ಮಾಡ್ಕೊಂಬಿಡಿ. ಇದು ನಮಗೆ ಮೈನಸ್ ಆಗಬೇಕು. ಸರಿ, ಮೈನಸ್ ಆದಮೇಲೆ ವೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಸರಿಯಾಗಿ ಮಾಡಿದ್ದೀನಾ ಇಲ್ಲ ಬಿಟ್ಟಿದ್ದೀನಾ ಅಂತ ಗೊತ್ತಾಗುತ್ತೆ. ಈ ರೌಂಡ್ ಬರಬೇಕು ನಿಮಗೆ. ಸೊ ಮೈನಸ್ ಮಾಡಿ ವೇಸ್ಟ್ ಆಗ್ತದೆ. 7 ಚೆಕ್ ಮಾಡಿ ನೋಡಿ ಎಷ್ಟಿದೆ. 7 ಸರಿ ಇದೆ. ಓಕೆ, ಈ ಥರ ನೋಡಿನೇ ಮಾಡಬೇಕು ನೀವು. ಚೆಕ್ ಮಾಡ್ತೀರಾ? ಇಲ್ಲೂ ಅಷ್ಟೇ. ನೀವೇನಾದ್ರು ಟಕ್ಸ್ ಏನಾದ್ರು ಎಕ್ಸ್ಟ್ರಾ ಇದ್ದರೆ ಇಲ್ಲೂ ಮೈನಸ್ ಮಾಡಬೇಕು. ಈ ಲೈನ್ ಬಂದು ಈ ಲೈನ್ಗೆ ಮ್ಯಾಚ್ ಮಾಡಬೇಕು. ಮೈನಸ್ ಆಗಿಲ್ಲ ಅಂದರೆ ಲೂಸ್ ಬಂದುಬಿಡುತ್ತೆ. ಹುಷಾರು. ನಿಮಗೆ ಎಷ್ಟು ಲೆಂತಲ್ಲಿ ಎಕ್ಸ್ಟ್ರಾ ಇದೆಯೋ ಅದಷ್ಟು ಇಲ್ಲಿ ಮೈನಸ್ ಆಗಬೇಕು. ಡೈರೆಕ್ಟು ಬಟ್ಟೆ ಮೇಲೆ ಹಿಂಗೆ ಹಾಕೊಬೇಕು ನೀವೀಗ. ಓಕೆ, ಇಷ್ಟು ಶಾರ್ಪ್ ಎಡ್ಜ್ ಇದೆ, ಹುಷಾರಾಗಿ ಕೂರಿಸಿ. ಇವಾಗ ಇಲ್ಲಿ ನಿಮಗೆ ಈಗ ಏನಾಗುತ್ತೆ ಅಂದರೆ ನಿಮಗೆ ಈ ಟಕ್ಸು ಮೈನಸ್ ಆಗಬೇಕು, ಈ ಟಕ್ಸು ಮೈನಸ್ ಆಗಬೇಕು. ಈ ಟಕ್ಸು ಮತ್ತು ಇಲ್ಲೊಂದು ಎಕ್ಸ್ಟ್ರಾ ಟಕ್ಸು ನಿಮಗೆ ಓಪನ್ ಆಗುತ್ತೆ. ನೀವೇನು ಇಲ್ಲೇ ಅಲ್ಲೇ ತೊಗೋಬೇಕು ಅಂತ ಏನಿಲ್ಲ. ಇಲ್ಲಾಂದರೆ ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಸೊ 3.25 ಇದೆ ಅಲ್ವಾ? ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ. ಇದನ್ನು ಓಪನ್ ಕೊಡಿ. ಓಕೆ, ಇವಾಗ ಈ ಟಕ್ಸ್ ಎಲ್ಲ ಮೈನಸ್ ಮಾಡಬೇಕು ನೀವು. ಕಟ್ ಮಾಡಿನೂ ಅಂಟಿಸ್ಬೋದು, ಹಿಂಗೂ ಮೈನಸ್ ಮಾಡ್ಬೋದು. ಇದು ರೌಂಡ್ ಏನೋ ಶೇಪ್ ಹೋಗಿದ್ರೆ ಚೆನ್ನಾಗಿ ರೌಂಡ್ ಕೊಡಿ ಬಟ್ಟೆ ಮೇಲೆ. ಇದು ಅಷ್ಟೇ ಕಟ್ ಮಾಡಬೇಕು ನಾವು. ಇದು ಒಂದು ಪೀಸು. ಇವಾಗ ಇದನ್ನ ನೋಡ್ಕೊಳ್ಳಿ.